ನಮಸ್ಕಾರ ಆತ್ಮೀಯರೇ, ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಸದ್ಯ ಜೈಲಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪದಡಿಯಲ್ಲಿ ಸದ್ಯ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಅವರು ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದು ಫ್ಯಾನ್ಸ್ ಕಾಯ್ತಾ ಕೂತಿದ್ದಾರೆ. ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲೇ ರಿಜೆಕ್ಟ್ ಆಗಿರೋದ್ರಿಂದ ಅವರು ಯಾವುದೇ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಹೀಗಿರಬೇಕಾದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇದನ್ನ ಕೇಳಿದಂತಹ ಅಭಿಮಾನಿಗಳು ನಿಜವಾಗ್ಲೂ ಖುಷಿಯಾಗಿದ್ದಾರೆ. ದರ್ಶನ್ ಮತ್ತು ರವಿಚಂದ್ರನ್ ಅವರ ನಡುವೆ ಒಳ್ಳೆಯ ಬಾಂಧವ್ಯ ಇದೆ. 2023ರಲ್ಲಿ ಕ್ರಾಂತಿ ಸಿನಿಮಾದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕೆಲಸನ ಮಾಡಿದ್ರು. ದರ್ಶನ್ ಅವರಿಗೂ ಕೂಡ ರವಿಚಂದ್ರನ್ ಅಂದ್ರೆ ಎಲ್ಲಿಲ್ಲದ ಗೌರವ. ಈಗ ರವಿಚಂದ್ರನ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು, ದರ್ಶನ್ ಬರೋದ್ರ ಬಗ್ಗೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ರವಿಚಂದ್ರನ್ ಅವರು ಮಾತಾಡ್ತಾ ಇದ್ರು. ಈ ವೇಳೆ ಸಿನಿಮಾ ಡೈಲಾಗ್ ಹೇಳುವಂತೆ ಅವರ ಬಳಿ ಅಭಿಮಾನಿಗಳು ಕೋರ್ಕೊಂಡಿದ್ರು. ಆದರೆ ಅಲ್ಲಿದ್ದ ಅಭಿಮಾನಿಗಳು ಡಿ ಬಾಸ್ ಅಂತ ಕರೆದಿದ್ದ ತಕ್ಷಣವೇ ರವಿಚಂದ್ರನ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆಗ ರವಿಚಂದ್ರನ್ ಅವರು, ಡಿ ಬಾಸ್ ಇನ್ನೆರಡು ತಿಂಗಳಲ್ಲಿ ಆಚೆ ಬರ್ತಾರಂತೆ, ಈ ಬಾಯಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಅವನು ಡಿ ಬಾಸ್, ಆದರೆ ನನಗೆ ಅವನು ಮಗ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಕೆಟ್ಟ ಗಳಿಗೆ ಅಷ್ಟೇ. ಕೆಟ್ಟ ಗಳಿಗೆ ಮನುಷ್ಯನನ್ನ ಕುಗ್ಗಿಸುತ್ತೆ. ಅದೇ ಸಮಯ ಒಂದಲ್ಲ ಒಂದು ದಿನ ಮೇಲಕ್ಕೆ ಎತ್ತಲೇಬೇಕು. ಅವರನ್ನ ಎದೆಯಲ್ಲೇ ಇಟ್ಟು ಪೂಜಿಸಿ ಅಂತ ಹೇಳಿದಂತಹ ರವಿಚಂದ್ರನ್ ಎಲ್ಲದಕ್ಕೂ ಕೂಡ ಕಾಯಲೇಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದರು. ಇನ್ನು ದರ್ಶನ್ ಅವರ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲೇ ರಿಜೆಕ್ಟ್ ಆಗೋಗಿದೆ. ಹೀಗಾಗಿ ಅವರಿಗೆ ಸದ್ಯಕ್ಕೆ ಜಾಮೀನು ಸಿಗೋದು ಅನುಮಾನ. ಜಾಮೀನು ಕೊಡೋದಾಗಲಿ ಅದ್ರ ಬಗ್ಗೆ ಅರ್ಜಿ ಹಾಕೋದ್ರ ಬಗ್ಗೆ ಆಗಲಿ ಯಾರೂ ಕೂಡ ಇದುವರೆಗೂ ಯೋಚನೆ ಮಾಡ್ತಾನೆ ಇಲ್ಲ. ಹೀಗಿರಬೇಕಾದ್ರೆ ರವಿಚಂದ್ರನ್ ಅವರು ಒಂದು ಪಾಸಿಟಿವ್ ಆಗಿ ಮಾತಾಡಿದ್ದು, ಒಂದು ರೀತಿಯಾಗಿ ಭವಿಷ್ಯವನ್ನು ನುಡಿದಿರೋದು ಅಭಿಮಾನಿಗಳಿಗೆ ಖುಷಿ ಕೂಡ ಕೊಟ್ಟಿದೆ. ಪವಿತ್ರ ಗೌಡ ಕೂಡ ಅವರ ಮಗಳಿಗೆ ಪರೀಕ್ಷೆ ಸಮಯ ಅಂತ ಹೇಳಿ 21 ದಿನಗಳ ಮಧ್ಯಂತರ ಜಾಮೀನನ್ನು ಕೋರಿದ್ರು. ಆದರೆ ಇದನ್ನು ಕೊಡೋದಕ್ಕೆ ಕೋರ್ಟ್ ನಿರಾಕರಿಸಿದೆ. ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ರೂ ಕೂಡ ಇದೇ ತೊಂದರೆ ಎದುರಾಗಬಹುದು. ಅದಕ್ಕಾಗಿಯೇ ದರ್ಶನ್ ಅವರ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಸೊ ಏನೇ ಆಗಿರ್ಬೋದು, ದಿ ಬಾಸ್ ಅನುಪಸ್ಥಿತಿಯಲ್ಲೇ ಅವರ ಬರ್ತಡೇ ಕೂಡ ಅಭಿಮಾನಿಗಳು ಆಚರಿಸಿದ್ದಾರೆ. ಈಗ ರವಿಚಂದ್ರನ್ ಅವರು ಒಂದು ಭವಿಷ್ಯವನ್ನು ನುಡಿದಿರುವಂತಹ ಈ ಒಂದು ವಿಚಾರ ಎಲ್ಲ ಕಡೆ ಓಡಾಡ್ತಾ ಇದೆ. ಎಲ್ಲ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಇಷ್ಟೇ ದಿನ ವೇಟ್ ಮಾಡಿದ್ದೀವಿ, ಇನ್ನೆರಡು ತಿಂಗಳ ಕಾಲ ನಾವು ನಮ್ಮ ಒಂದು ದರ್ಶನ ನೋಡೋದಕ್ಕೆ ವೇಟ್ ಮಾಡೋದಿಲ್ವಾ, ಖಂಡಿತವಾಗ್ಲೂ ಕಾಯ್ತೀವಿ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದಾರೆ.